ನನಗೆ ನನ್ನ ಐಡಿ ಕಾರ್ಡ್ ನೋಡಿದ ತಕ್ಷಣ ಇಷ್ಟು ಬೇಗ ನಾನು ಇಂಜಿನಿಯರಿಂಗ್ ಕಾಲೇಜ್ ಲೈಫ್ ಆಗೋಯ್ತಾ ಅಂತ ಯೋಚನೆ ಬಂತು. ಒಂದಿನ ಕ್ಲಾಸ್ಗೆ ಬಂಕ್ ಆಗಿ ಫ್ರೆಂಡ್ಸ್ ಜೊತೆ ಪಾರ್ಕ್ಗೆ ಹೋದ್ರೆ, ಇನ್ನೊಂದಿನ ಅದೇ ಕ್ಲಾಸ್ಗೆ ಲೇಟ್ ಆಗಿ ಹೋಗಿ ಫ್ರೆಂಡ್ಸ್ ಎಲ್ಲ ಆಚೆ ಕೂತ್ಕೊಂಡಿದೀವಿ. ಮತ್ತೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋ ವಿಷಯಕ್ಕೆ ಬಂದ್ರೆ, ನಮ್ ಕ್ಲಾಸ್ ಅಲ್ಲಿ ಎಲ್ಲರೂ ಪಾಠ ಕೇಳ್ತಾ ಇದ್ರೆ ನಾನ್ ಮಾತ್ರ ಹೋಟ್ಲಲ್ಲಿ ಕೂತ್ಕೊಂಡು ನಾಷ್ಟ ಮಾಡ್ದಂಗೆ ನನ್ನ ಕ್ಲಾಸ್ ಅಲ್ಲಿ ನಾಷ್ಟ ಮಾಡ್ತಾ ಇದ್ದೆ. ಮಧ್ಯಾಹ್ನ ಊಟದ ವಿಷಯಕ್ಕೆ ಬಂದ್ರೆ, ನಮ್ ಗ್ಯಾಂಗ್ ಅಲ್ಲಿ 8 ಜನ ಇದ್ರೆ ಯಾರನ್ನ ಇಬ್ರೇ ಬಾಕ್ಸ್ ತರ್ತಾ ಇದ್ದಿದ್ದು. ಆ 2 ಬಾಕ್ಸ್ ಎಲ್ಲರೂ ಹಂಚ್ಕೊಂಡ್ ತಿಂತಾ ಇದ್ವಿ. ಮತ್ತೆ ಅಟೆಂಡೆನ್ಸ್ ವಿಷಯಕ್ಕೆ ಬಂದ್ರೆ, ಒಬ್ರ ಅಟೆಂಡೆನ್ಸ್ ಇನ್ನೊಬ್ರು ಹೇಳ್ತಾ ಇದ್ರು. ಹಾಗೆ ಬೇರೆಯವ್ರ ಅಟೆಂಡೆನ್ಸ್ ಹೇಳ್ಬಿಟ್ಟು ಸಾರ್ ಹತ್ರ ಮೇಡಮ್ ಹತ್ರ ಸಿಕ್ಕಾಕೊಂಡಿದ್ದು ಐತೆ. ಕಾಲೇಜಲ್ಲಿ ನಾನು ಫಂಕ್ಷನ್ ಇಟ್ಕೊಂಡಿದ್ರೆ, ಆ ಫಂಕ್ಷನ್ ಹೆಸರು ಹೇಳ್ಕೊಂಡು ನಾವ್ 2 ವಾರ ಕ್ಲಾಸ್ಗೆ ಹೋಗಲ್ಲ. ಕಾಲೇಜಲ್ಲಿ ಯಾವ್ದೇ ಫಂಕ್ಷನ್ ಆಗ್ಲಿ, ನಂದು ನಮ್ ಫ್ರೆಂಡ್ಸ್ ಸ್ಟೇಜ್ ಮೇಲೆ ಒಂದ್ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡೋವಾಗ ಅಷ್ಟು ಮಜಾ ಮಾಡಲ್ಲ, ಬಟ್ ನಾವು ಡ್ಯಾನ್ಸ್ ಮಾಡೋದು ಪ್ರಾಕ್ಟೀಸ್ ಮಾಡೋವಾಗ ಮಾತ್ರ ಮಸ್ತ್ ಮಜಾ ಮಾಡ್ತೀವಿ. ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಮಾಡೋ ಎಂಜಾಯ್ಮೆಂಟ್ ಮಾತ್ರ ಲೈಫ್ ಅಲ್ಲಿ ಇನ್ನೊಂದ್ಸಲಿ ಇಂತ ಎಂಜಾಯ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಿನ ಎಲ್ಲರ ಮುಂದೆ ಪ್ರಾಜೆಕ್ಟ್ ವರ್ಕ್ ಸೆಮಿನಾರ್ ಮಾಡ್ಬೇಕಾಗಿತ್ತು. ನಾನು ಪ್ರಾಜೆಕ್ಟ್ ವರ್ಕ್ ಡಿಸ್ಪ್ಲೇ ಮಾಡಿಲ್ಲ, ಯೂಟ್ಯೂಬ್ ಅಲ್ಲಿ ಹಾಡುಗಳು ಡಿಸ್ಪ್ಲೇ ಮಾಡಕ್ದೆ. ಇನ್ನ ಮಾಡಬಾರ್ದು ಕೆಲಸ ಎಲ್ಲ ನಮ್ ಕಾಲೇಜಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ಮಾಡಿದೀವಿ. ಹೇಳ್ತಾ ಇದ್ರೆ ಇನ್ನ ಜಾಸ್ತಿನೇ ಐತೆ, ಬಟ್ ಲಾಸ್ಟ್ ಅಲ್ಲಿ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಕಾಲೇಜ್ ಲೈಫ್ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಕಾಲೇಜ್ ಲೈಫ್ ಮತ್ತೆ ಫ್ರೆಂಡ್ಸ್ ಮಾತ್ರ ಮತ್ತೆ ಸಿಗಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.